Hello friends, welcome back HD Computers once again. ಈಗಾಗಲೇ ನಾವು ಫಾರ್ ಲೂಪ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಡೂ ಲೂಪ್, ಡೂ ವೈಲ್ ಲೂಪ್ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮತ್ತೆ ಅದನ್ನು ಮಾಡೋ ಅಗತ್ಯ ಇಲ್ಲ. ಈ ರೀತಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನೀವು ಯಾವುದೇ ಚಾರ್ಜನ್ನು ಕಟ್ಟಬೇಕಾಗಿಲ್ಲ, ಆಲ್ವೇಸ್ ಫ್ರೀ. RTF11 VBA ಎಡಿಟರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸಬ್ ಪ್ರೊಸೀಜರಲ್ಲಿ do_loop1. ಓಕೆ, ನಾನು ಇಲ್ಲಿ ರೇಂಜ್ A1 ಡಾಟ್ ಸೆಲೆಕ್ಟ್ ಅಂತ ಹಾಕ್ತೀನಿ. ಏನಕ್ಕೆ ಈ ಲೈನ್ ಹಾಕ್ತಾ ಇದ್ದೀನಿ ಅಂದರೆ, ಇನ್ ಕೇಸ್ ನಾನು ಬೇರೆ ಯಾವುದಾದ್ರೂ ಸೆಲ್ಲನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿರುವಾಗ ಈ ಪ್ರೋಗ್ರಾಮ್ ರನ್ ಆದ ತಕ್ಷಣ ಮೊದಲು ರೇಂಜ್ A1 ಡಾಟ್ ಸೆಲೆಕ್ಟ್ ಅಂತಂದರೆ ಈ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಈ ಒಂದು ಲೈನ್ ಹಾಕ್ತಾ ಇದ್ದೀನಿ. ಗೊತ್ತಾಗ್ತದಲ್ಲ? ಓಕೆ, ಸೊ ನೆಕ್ಸ್ಟ್ ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ. I ಆಸ್ ಇಂಟೀಜರ್. ಇದನ್ನು ವೇರಿಯೇಬಲ್ ಡಿಕ್ಲರೇಷನ್ ಅಂತ ಹೇಳ್ತೀವಿ. ವೇರಿಯೇಬಲ್ ಡಿಕ್ಲರೇಷನ್, ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಇಂಟೀಜರ್ ಟೈಪಲ್ಲಿ. ಅಂದರೆ ಮೊದಲು ಐನ ವ್ಯಾಲ್ಯೂ 0 ಆಗಿರುತ್ತೆ. ಐನಲ್ಲಿ 1 ಅಸೈನ್ ಮಾಡೋಣ. ಇದನ್ನು ಇನಿಷಿಯಲೈಸೇಷನ್ ಅಂತ ಹೇಳ್ತೀವಿ. ಇನಿಷಿಯಲೈಸೇಷನ್ ಅಂದರೆ ಐನ ವ್ಯಾಲ್ಯೂ 1 ಆಯಿತು. ಈಗ ಡೂ ಲೂಪನ್ನು ಹಾಕೋಣ. ಡೂ ಲೂಪ್ ಈ ರೀತಿ ಇರಬೇಕು, ಡೂ ಲೂಪ್ನ ಸ್ಟ್ರಕ್ಚರ್. ಓಕೆ, ಈ ಡೂ ಲೂಪ್ನ ಸ್ಟ್ರಕ್ಚರ್ ಒಳಗಡೆ ಇಲ್ಲಿ ನೀವು ರೈಟ್ ಮಾಡ್ತಕ್ಕಂತಹ ಪ್ರೋಗ್ರಾಮ್ ರಿಪಿಟೇಷನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೆ ನಾನು ಆಕ್ಟಿವ್ ಸೆಲ್ ಡಾಟ್ ಆಫ್ಸೆಟ್ ಓಪನ್ ಬ್ರಾಕೆಟ್ 1,0 ಡಾಟ್ ಸೆಲೆಕ್ಟ್. ಓಕೆ, ಸೊ ಈಗ ಏನು ಮಾಡುತ್ತೆ ಅಂದರೆ, ಈ ಒಂದು ಪ್ರೋಗ್ರಾಮ್ನ ನಾವು ರನ್ ಮಾಡಿದ್ರೆ A1 ಸೆಲೆಕ್ಟ್ ಆಗಿದೆಯಲ್ವಾ. ಲೂಪಿಂಗ್ ಸಿಸ್ಟಮಲ್ಲಿ ಆಕ್ಟಿವ್ ಸೆಲ್ ಅಂದರೆ A1 ಸೆಲೆಕ್ಟ್ ಆಗಿರುವಾಗ ಆಫ್ಸೆಟ್ 1,0 ಅಂತಂದರೆ ರೋ ಇಂಡೆಕ್ಸ್ ನಂಬರ್ 1. ಆಫ್ಸೆಟ್ 1 ಅಂದರೆ ನೆಕ್ಸ್ಟ್ ಸೆಲ್ಲು, ರೋ ಇಂಡೆಕ್ಸ್ ನೆಕ್ಸ್ಟ್ಗೆ ಹೋಗುತ್ತೆ. ಸೇಮ್ ಕಾಲಮ್ನಲ್ಲಿ ರೋ ಇಂಡೆಕ್ಸ್ ನಂಬರ್ ಅಂದರೆ ಡೌನ್ ಆಗ್ತಾ ಹೋಗುತ್ತೆ, ಒಂದು ಸೆಲ್ಲು ಡೌನ್ ಆಗ್ತಾ ಹೋಗುತ್ತೆ. ಓಕೆ, ಇದನ್ನು ನೀವು ಪ್ರಾಕ್ಟಿಕಲಾಗಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಕೀಬೋರ್ಡಲ್ಲಿ F8 ಪ್ರೆಸ್ ಮಾಡ್ತೀನಿ. ನೋಡಿ, A1 ಸೆಲೆಕ್ಟ್ ಮಾಡಿಲ್ಲ, ನಾನು ಬೇರೆ ಯಾವುದೋ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡಿರುವಾಗ ಕೀಬೋರ್ಡಲ್ಲಿ F8 ಪ್ರೆಸ್ ಮಾಡಿ ರೇಂಜ್ A1 ಡಾಟ್ ಸೆಲೆಕ್ಟ್ ಅಂತ ನಿಮಗೆ ಫಸ್ಟ್ A1 ಸೆಲ್ ಸೆಲೆಕ್ಟ್ ಆಗುತ್ತೆ. ರೈಟ್, ಐನ ವ್ಯಾಲ್ಯೂ 1 ಆಗಿದೆ ನೋಡಿ. ಐನ ಮೇಲೆ ಮೌಸ್ ಪ್ಲೇಸ್ ಮಾಡಿ I = 1 ಆಗಿದೆ. ಸೊ ಈಗ ಡೂ ಲೂಪ್ ರನ್ ಆಗ್ತಾ ಇದೆ. ಡೂ ಆಕ್ಟಿವ್ ಸೆಲ್ ಡಾಟ್ ಆಫ್ಸೆಟ್ ಓಪನ್ ಆ್ಯಂಡ್ ಕ್ಲೋಸ್ ಬ್ರಾಕೆಟ್ ಒಳಗಡೆ 1,0 ಅಂತ ಮಾಡಿದ್ರೆ ಫಸ್ಟ್ ನಂಬರ್ ರೋ ಇಂಡೆಕ್ಸ್, ಸೆಕೆಂಡ್ ನಂಬರ್ ಕಾಲಮ್ ಇಂಡೆಕ್ಸ್ ನಂಬರ್. ಅಂದರೆ ರೋ ಇಂಡೆಕ್ಸ್ ನಂಬರ್ 1 ಅಂತ ಹಾಕಿರೋದ್ರಿಂದ ಆಫ್ಸೆಟ್, ಆಕ್ಟಿವ್ ಸೆಲ್ನ ಆಫ್ಸೆಟ್ಟು 1 ಡೌನ್ ಆಗ್ತಾ ಹೋಗುತ್ತೆ. ಓಕೆ, ಏನು ಮಾಡಿದ್ದೀವಿ, ಸೆಲೆಕ್ಟ್ ಅಂತ ಹಾಕ್ಕೊಂಡಿದ್ದೀನಿ, ಅದು ನೆಕ್ಸ್ಟ್ ಸೆಲ್ಲನ್ನು ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಅಗೈನ್ F8 ಪ್ರೆಸ್ ಮಾಡ್ತಾ ಹೋಗಿ ಇದು ಈ ರೀತಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಸೆಲೆಕ್ಟ್ ಆಗ್ತಾ ಹೋಗುತ್ತೆ ಅಂದರೆ, ಈ ಒಂದು ಪ್ರೋಗ್ರಾಮನ್ನು ನೀವು ರನ್ ಮಾಡಿದ್ರೆ ಎಕ್ಸೆಲ್ ಕ್ಲೋಸ್ ಮಾಡೋವರೆಗೂ ರನ್ ಆಗ್ತಾ ಹೋಗುತ್ತೆ. ಓಕೆ, ಇದು ಸ್ಟಾಪ್ ಆಗಲ್ಲ, ಅಂದರೆ ಇದನ್ನು ಎಂಡ್ಲೆಸ್ ಲೂಪ್ ಅಂತ ಹೇಳ್ತೀವಿ. ಈಗ ನಾನು ಜಸ್ಟ್ ಸೆಲೆಕ್ಟ್ ಆಗೋ ರೀತಿಯಲ್ಲಿ ಮಾಡಿದ್ದೀನಿ. ಇದನ್ನೇ ಸೆಲೆಕ್ಟೆಡ್ ಸೆಲ್ನಲ್ಲಿ ಸ್ವಲ್ಪ ವ್ಯಾಲ್ಯೂನ ಅಸೈನ್ ಮಾಡೋಣ. ಆಕ್ಟಿವ್ ಸೆಲ್ ವ್ಯಾಲ್ಯೂ ಈಕ್ವಲ್ I ಅಂತ ಹಾಕೋಣ. ಐನ ವ್ಯಾಲ್ಯೂ ಆಕ್ಟಿವ್ ಸೆಲ್ಲಲ್ಲಿ I ವ್ಯಾಲ್ಯೂ ಅಂದರೆ 1 ಪ್ರಿಂಟ್ ಆಗ್ತಾ ಹೋಗುತ್ತೆ. ಓಕೆ, F8 ಪ್ರೆಸ್ ಮಾಡಿ ಮತ್ತೆ ನೋಡಿ 1 ಆಯಿತು. ಮತ್ತೆ ರಿಪೀಟ್ ಆಕ್ಟಿವ್ ಸೆಲ್ ಆಫ್ಸೆಟ್ 1 ಅಂದರೆ ಮತ್ತೆ ನೆಕ್ಸ್ಟ್ ಸೆಲ್ ಸೆಲೆಕ್ಟ್ ಆಗುತ್ತೆ. ಆ ಒಂದು ಸೆಲ್ಲಲ್ಲಿ ಮತ್ತೆ I ವ್ಯಾಲ್ಯೂ ಅಂದರೆ 1 ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಇದನ್ನು I ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೀನಿ. ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡ್ತೀರಿ, ಇಲ್ಲಿ I = I+1 ಅಂತ ಮಾಡಿ. ಆಗ I ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಪ್ರಿಂಟ್ ಆಗಿ ನೆಕ್ಸ್ಟ್ ಲೈನು ಕಂಪೈಲ್ ಆದಾಗ I ವ್ಯಾಲ್ಯೂ I+1 ಅಂದರೆ 1 + 1 = 2 ಆಗುತ್ತೆ. ಐನ ವ್ಯಾಲ್ಯೂ 2 ಆಗುತ್ತೆ. ನೆಕ್ಸ್ಟ್ ಲೂಪಿಂಗ್ ರನ್ ಆದಾಗ ನೆಕ್ಸ್ಟ್ ಐನ ವ್ಯಾಲ್ಯೂ 2 ಆಗಿರುತ್ತೆ, ಮತ್ತು ನೆಕ್ಸ್ಟ್ 3 ಆಗಿರುತ್ತೆ. ಹೀಗೆ ಇದು ಆಲ್ರೆಡಿ ನಿಮಗೆ ಫಾರ್ ಲೂಪಲ್ಲಿ ಗೊತ್ತು, ಪ್ರೀವಿಯಸ್ ಲೆಸನಲ್ಲಿ ಇದನ್ನು ನೋಡಿಕೊಂಡು ನಂತರ ಈ ವಿಡಿಯೋಕ್ಕೆ ಬನ್ನಿ, ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಅಗೈನ್ ರನ್ ಇಟ್. F8 ನೋಡಿ, I ವ್ಯಾಲ್ಯೂ 1 ಆಯಿತು. ನೆಕ್ಸ್ಟ್
F8 ಈ ರೀತಿ ಪ್ರೆಸ್ ಮಾಡ್ತಾ ಹೋದರೆ ಈ ರೀತಿ ಸೀರಿಯಲ್ ಆಗಿ ನಂಬರು ಪ್ರಿಂಟ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಆಗುತ್ತೆ? ಇದನ್ನು ಎಂಡ್ಲೆಸ್ ಲೂಪ್ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ರೀತಿ ಕಂಡೀಷನ್ನ ಕೊಟ್ಟಿಲ್ಲ. ಎಕ್ಸೆಲ್ನ ನಾವು ಕ್ಲೋಸ್ ಮಾಡೋವರೆಗೂ ಲೂಪಿಂಗ್ ರನ್ ಆಗ್ತಾ ಹೋಗುತ್ತೆ. ಇದನ್ನು ಎಂಡ್ಲೆಸ್ ಲೂಪ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿ ಕಂಡೀಷನ್ ಕೊಡಬೇಕಂತಂದರೆ ನಾವು ಏನು ಮಾಡಬೇಕು? ನಾನು ಇದನ್ನ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಆಗಿ ತೊಗೊಳ್ತಾ ಇದ್ದೀನಿ. ಡೂ ಲೂಪ್ 2 ಅಂತ ಮಾಡೋಣ. ಓಕೆ, ಇಲ್ಲಿ ಲೂಪ್ನ ಪಕ್ಕದಲ್ಲಿ ವೈಲ್ ಅಂತ ಮಾಡಿ, ವೈಲ್ ವೈಲ್ ಲೂಪ್ ಅಂತ ಹೇಳ್ತೀವಿ ಇದನ್ನ. ವೈಲ್ ಆಕ್ಟಿವ್ ಸೆಲ್ ಡಾಟ್ ವ್ಯಾಲ್ಯೂ ನಾಟ್ ಈಕ್ವಲ್ 10. ಓಕೆ, ಸೊ ವೈಲ್ ಲೂಪ್ನ ಪಕ್ಕದಲ್ಲಿ ಈ ರೀತಿ ನಾವು ಒಂದು ಕಂಡೀಷನನ್ನು ಕೊಟ್ಟಿದ್ದೀವಿ. ಇದು ಏನಾಗುತ್ತೆ ಅಂದರೆ ಆಕ್ಟಿವ್ ಸೆಲ್ನ ವ್ಯಾಲ್ಯೂ 10 ಆಗುವವರೆಗೆ ರನ್ ಆಗ್ತಾ ಹೋಗುತ್ತೆ. 10 ಆದ ನಂತರ ಲೂಪ್ ಎಕ್ಸಿಟ್ ಆಗುತ್ತೆ. ಓಕೆ, ಮತ್ತೆ ರನ್ ಮಾಡೋಣ. ಈ ಒಂದು ಲೂಪನ್ನು ರನ್ ಮಾಡಿ, ಸೇಮ್ ಪ್ರೊಸೀಜರ್. ಓಕೆ, 2 ನೋಡಿ 9 ಆಯಿತು. ಆಕ್ಟಿವ್ ಸೆಲ್ ವ್ಯಾಲ್ಯೂ ಎಷ್ಟಿದೆ? ಈಗ 9 ಇದೆ, ಅಂದರೆ ಮತ್ತೆ ಕೂಡ ರನ್ ಆಗುತ್ತೆ. ಆಕ್ಟಿವ್ ಸೆಲ್ ವ್ಯಾಲ್ಯೂ ಈಗ 10 ಆಯಿತು ನೋಡಿ. ಆಕ್ಟಿವ್ ಸೆಲ್ ವ್ಯಾಲ್ಯೂ 10 ಆಯಿತು. ಆಕ್ಟಿವ್ ಸೆಲ್ ವ್ಯಾಲ್ಯೂ 10 ನಾಟ್ ಈಕ್ವಲ್ ಟು 10. ಈ ಒಂದು ಕಂಡೀಷನ್ ಏನಾಯಿತು? ಕಂಡೀಷನ್ನು ಈಗ ಫಾಲ್ಸ್ ಆಗುತ್ತೆ. ಇದು ಆಕ್ಟಿವ್ ಸೆಲ್ ವ್ಯಾಲ್ಯೂ 10 ನಾಟ್ ಈಕ್ವಲ್ ಟು 10 ಅಂದರೆ 10 ನಾಟ್ ಈಕ್ವಲ್ ಟು 10 ಆನ್ಸರ್ ಈಸ್ ಫಾಲ್ಸ್ ಬರುತ್ತೆ ಅಲ್ವಾ ಇದು. ಸೊ ವೈಲ್ ಲೂಪ್ನಲ್ಲಿ ಈ ಒಂದು ಕಂಡೀಷನ್ ಫಾಲ್ಸ್ ಆದಾಗ ಲೂಪು ಎಂಡ್ ಆಗುತ್ತೆ. ಓಕೆ, ಇಲ್ಲಿ ನಾವು ವೈಲ್ ಲೂಪ್ ಅಂತ ಇಲ್ಲಿ ಕೂಡ ಹಾಕ್ಬೋದು, ಅಥವಾ ಇದನ್ನ ನಾನು 3ನೇ ಲೂಪ್ ಆಗಿ ತಗೊಳ್ತಾ ಇದ್ದೀನಿ. ಇಲ್ಲಿ ಆಗ್ತಕ್ಕಂತಹ ಕಂಡೀಷನ್ಸನ್ನು ಡೂನ ಪಕ್ಕದಲ್ಲಿ ಹಾಕ್ಬೋದು. ಓಕೆ, ಸೊ ಇದು ಎರಡಕ್ಕೂ ವ್ಯತ್ಯಾಸ ಏನಂತ ನಾನು ಹೇಳ್ತೀನಿ. ಓಕೆ, ಇಲ್ಲಿ ನಾನು B1 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ B1 ಕಾಲಮ್ನಲ್ಲಿ ಈ ಒಂದು ಲೂಪು ಇಟ್ರೇಷನ್ ಆಗ್ತಾ ಹೋಗುತ್ತೆ. F8 B1 ಸೆಲೆಕ್ಟ್ ಆಯಿತು. ಆಕ್ಟಿವ್ ಸೆಲ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 10 ಅಂದರೆ ಆಕ್ಟಿವ್ ಸೆಲ್ನಲ್ಲಿ ಏನಿದೆ? ಬ್ಲಾಂಕ್ ಇದೆ, ಖಾಲಿ ಇದೆಯಲ್ವ. ಹಾಗಾಗಿ ಈ ಒಂದು ಕಂಡೀಷನ್ ಏನಾಗುತ್ತೆ? ಟ್ರೂ ಆಗುತ್ತೆ. ಈ ಕಂಡೀಷನ್ ಟ್ರೂ ಆಗಿರುವಾಗ ಡೂ ಲೂಪ್ನಲ್ಲಿರ್ತಕ್ಕಂತಹ ಲೈನ್ಸ್ಗಳು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಈ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಡೂ ಲೂಪ್ ಎಂಡ್ ಆಗುತ್ತೆ. ಈಗ ನಾವು ಫಂಕ್ಷನ್ನು ಏನು ಇಲ್ಲಿ ಡೂ ಲೂಪ್ ಕಂಡೀಷನ್ ಏನು ಕೊಟ್ಟಿರೋದು? ಆಕ್ಟಿವ್ ಸೆಲ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 10 ಆಗಿದ್ದರೆ ಈ ಒಂದು ಕಂಡೀಷನ್ ರನ್ ಮಾಡಬೇಕು ಅಂತ. ಓಕೆ, ಈಗ ಆಕ್ಟಿವ್ ಸೆಲ್ನ ವ್ಯಾಲ್ಯೂ ಏನಿದೆ? ಬ್ಲಾಂಕ್ ಇದೆ. ಅಂದರೆ ಈ ಒಂದು ಕಂಡೀಷನ್ ಏನಾಯಿತು? ಟ್ರೂ ಆಗುತ್ತೆ. ಇದು ಬ್ಲಾಂಕ್ ನಾಟ್ ಈಕ್ವಲ್ ಟು 10 ಹೌದಲ್ಲ, ಟ್ರೂ ಆಗುತ್ತೆ. ಟ್ರೂ ಆಗಿದ್ದಾಗ ಡೂ ಲೂಪ್ನಲ್ಲಿರ್ತಕ್ಕಂತಹ ಫಂಕ್ಷನ್ ರನ್ ಆಗುತ್ತೆ. ಇನ್ ಕೇಸ್ ಈ ಕಂಡೀಷನ್ನು ಫಾಲ್ಸ್ ಆದರೆ ಏನಾಗುತ್ತೆ? ಈ ಕಂಡೀಷನ್ ಫಾಲ್ಸ್ ಆದರೆ ಲೂಪು ಎಂಡ್ ಆಗುತ್ತೆ. ಇದು ಡೂ ವೈಲ್ ಲೂಪ್ನಲ್ಲಿ ನಡೀತಕ್ಕಂತಹ ಪ್ರೋಗ್ರಾಮ್. ಸೊ ರನ್ ಮಾಡೋಣ. ರನ್ ಇಟ್. ನೆಕ್ಸ್ಟ್ ಸೆಲ್ ಸೆಲೆಕ್ಟ್ ಆಗುತ್ತೆ ಈ ಒಂದು ಲೈನ್ಗೆ. ಆಕ್ಟಿವ್ ಸೆಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಲೂಪ್ ನೋಡಿ ಮತ್ತೆ ರಿಟರ್ನ್ ಎಲ್ಲಿ ಬರುತ್ತೆ ನೋಡಿ? ಡೂ ಲೂಪ್ನ ಒಳಗಡೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಕಂಡೀಷನ್ ಚೆಕ್ ಮಾಡ್ಕೊಳ್ಳುತ್ತೆ, ಮತ್ತೆ ರನ್ ಆಗುತ್ತೆ. ಮತ್ತೆ ಕಂಡೀಷನ್ ಚೆಕ್ ಮಾಡ್ಕೊಳ್ಳುತ್ತೆ. ಆಕ್ಟಿವ್ ಸೆಲ್ ವ್ಯಾಲ್ಯೂ ಎಷ್ಟಿದೆ? 2 ಇದೆಯಲ್ವಾ? ನಾಟ್ ಈಕ್ವಲ್ ಟು 10 ಅಲ್ವಾ? ಆಕ್ಟಿವ್ ಸೆಲ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 10 ಅಲ್ವಾ? ಅದರಿಂದ ಕಂಡೀಷನ್ ಟ್ರೂ ಇರೋದ್ರಿಂದ ಏನಾಗುತ್ತೆ? ಮತ್ತೆ ರನ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ರನ್ ಆಗುತ್ತೆ ಅಂದರೆ ಆಕ್ಟಿವ್ ಸೆಲ್ನ ವ್ಯಾಲ್ಯೂ 10 ಆಗುವವರೆಗೆ ರನ್ ಆಗ್ತಾ ಹೋಗುತ್ತೆ. ಆಕ್ಟಿವ್ ಸೆಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 9 ಆಯಿತು. ಆಕ್ಟಿವ್ ಸೆಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 10 ಆಯಿತು. ಈಗ ನೋಡಿ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ. ಇಲ್ಲಿ ಆಕ್ಟಿವ್ ಸೆಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 10 ಇದೆ. ಆಕ್ಟಿವ್ ಸೆಲ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 10 ಕಂಡೀಷನ್ ಈಗ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದಾಗ ಈ ಒಂದು ಲೈನು ಎಕ್ಸಿಕ್ಯೂಟ್ ಆಗಲ್ಲ. ಡೂ ಲೂಪ್ನಲ್ಲಿರ್ತಕ್ಕಂಥ ಫಂಕ್ಷನ್ ಎಕ್ಸಿಕ್ಯೂಟ್ ಆಗಲ್ಲ, ಲೂಪು ಎಂಡ್ ಆಗುತ್ತೆ. ಇದನ್ನು ಡೂ ವೈಲ್ ಲೂಪ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಎಂಡ್ಲೆಸ್ ಲೂಪ್ ಅಂದರೆ ಹೇಗೆ? ಇದಕ್ಕೆ ಯಾವುದೇ ರೀತಿ ಕಂಡೀಷನ್ಸನ್ನು ಕೊಟ್ಟಿಲ್ಲ. ಇದು ಕೂಡ ಎಂಡ್ಲೆಸ್ ಲೂಪು. ಸೊ ಇದರಲ್ಲಿ ನಾವು ಕಂಡೀಷನ್ ಏನು ಮಾಡಿದ್ದೀವಿ? ಈ ಕಂಡೀಷನ್ನು ಫಾಲ್ಸ್ ಆದ ತಕ್ಷಣ ಲೂಪು ಎಕ್ಸಿಟ್ ಆಗುತ್ತೆ. ಇದು ಕಂಟಿನ್ಯೂ ಆಗಲ್ಲ. ಓಕೆ ಸ್ನೇಹಿತರೆ, ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿಯ ಮತ್ತೊಂದು ಲೂಪ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ಚೆನ್ನಾಗಿ ವಾಚ್ ಮಾಡಿ, ರಿವೈಂಡ್ ಮಾಡಿ ಮತ್ತೆ ನೋಡಿ, ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.